ಸ್ನೇಹಿತರೆ, ತಮಗೆಲ್ಲರೂ ಕೂಡ ನಮಸ್ಕಾರ ಮತ್ತು ಆತ್ಮೀಯವಾದಂಥ ಸ್ವಾಗತ. ಪೈಥಾಗರಸ್ ಪ್ರಮೇಯ ನಾವೆಲ್ಲರೂ ಕೂಡ ಭಾಳಷ್ಟು ವರ್ಷಗಳಿಂದ ನಮ್ಮ ಸರ್ವೀಸಲ್ಲಿ ಪಾಠಗಳನ್ನು ಮಾಡಿದ್ದೀವಿ. ಭಾಳಷ್ಟು ವರ್ಷಗಳು ಪಾಠ ಮಾಡಿದ್ದೀವಿ. ಸುಮಾರು 300ಕ್ಕಿಂತ ಹೆಚ್ಚು ವೈವಿಧ್ಯಮಯವಾದಂಥ ಸಾಧನೆಗಳಿದೆ ಅನ್ನೋದನ್ನು ಕೂಡ ನಾವೆಲ್ಲರೂ ಅರ್ತಿದ್ದೀವಿ. ಒಂದು ಸಾಲಿನಿಂದಲೇ ಅದನ್ನು ಪ್ರೂವ್ ಮಾಡಿಬಿಡ್ಬೋದು, ಸಾಧನೆ ಮಾಡ್ಬೋದು. ನಮ್ಮ ಗಣಿತ ಶಾಸ್ತ್ರಜ್ಞರಾದಂಥ ಭಾರತ ದೇಶದ ಗಣಿತ ಶಾಸ್ತ್ರಜ್ಞರು ಕೂಡ ಭಾಳಷ್ಟು ಜನ ಇದಕ್ಕೆ ಪ್ರಯತ್ನಗಳನ್ನು ಮಾಡಿದ್ದಾರೆ. ಸುಮಾರು ಜನ ಇದಕ್ಕೆ ಪ್ರೂಫನ್ನು ಕೊಟ್ಟಿದ್ದಾರೆ. ಆದರೆ ಈ ಪೈಥಾಗರಸ್ ಪ್ರಮೇಯ ಏನಿದೆ ಅದು ಒಂದು ಲಂಬಕೋನ ತ್ರಿಭುಜದಲ್ಲಿ ಮಾತ್ರ ಅನ್ವಯ ಆಗುತ್ತೆ ಅನ್ನೋದನ್ನು ನಾವು ಅರ್ತಿದ್ದೀವಿ. ಆದರೆ ನೋಡಿ, ಅವರ ವಿದ್ಯಾರ್ಥಿಗಳೇನು ಮಾಡಿದ್ದಾರೆ, ಅಲ್ಲ ಈ ಲಂಬಕೋನ ತ್ರಿಭುಜದಲ್ಲಿ ಏನೋ ಸರಿ ಈ ರೀತಿ ಇರುತ್ತೆ ಅಂತ ಗೊತ್ತಾಯಿತು. ಆದರೆ ವಿಶಾಲ ಕೋನ ತ್ರಿಭುಜದಲ್ಲಿ ತ್ರಿಭುಜ ವಿಶಾಲ ಕೋನ ಆಗಿದ್ದರೆ ಆಗ ಈ 3 ಬಾಹುಗಳ ನಡುವಿನ ವರ್ಗದ ವಿಸ್ತೀರ್ಣ ಯಾವ ರೀತಿ ಅವುಗಳು ರಿಲೇಟ್ ಆಗಿರುತ್ತೆ. ಅಕ್ಯೂಟ್ ಆ್ಯಂಗಲ್ ಎದುರುಗಡೆ ಇರತಕ್ಕಂಥ ಬಾಹುವಿನ ಮೇಲಿನ ವರ್ಗ ಉಳಿದೆರಡು ಬಾಹುಗಳ ಮೇಲಿನ ವರ್ಗಗಳ ಮೊತ್ತಕ್ಕೆ ಯಾವ ರೀತಿ ಅವುಗಳು ರಿಲೇಟ್ ಆಗಿರುತ್ತೆ ಅನ್ನೋದನ್ನು ಅವನ ವಿದ್ಯಾರ್ಥಿಗಳು ಅದನ್ನು ಆಲೋಚನೆ ಮಾಡಿದ್ದಾರೆ. ಹಾಗಾಗಿ ಅದಕ್ಕೆ ನಾವು ಎಕ್ಸ್ಟೆನ್ಷನ್ಸ್ ಆಫ್ ಪೈಥಾಗರಸ್ ಥಿಯರಮ್ ಫಾರ್ ಎನ್ ಅಕ್ಯೂಟ್ ಆ್ಯಂಗಲ್ ಟ್ರಯಾಂಗಲ್ ಆ್ಯಂಡ್ ಎನ್ ಅಬ್ಟ್ಯೂಸ್ ಆ್ಯಂಗಲ್ ಟ್ರಯಾಂಗಲ್ ಅಂತ ಕರೀತಾರೆ. ಹಾಗಾಗಿ ನೋಡಿ, ಪೈಥಾಗರಸ್ ಬರೀ ಆ ರೈಟ್ ಆ್ಯಂಗಲ್ ಟ್ರಯಾಂಗಲ್ಗೆ ಮಾಡಿ ಹೊರಟ್ಬಿಟ್ರು. ಆದರೆ ಅವನ ವಿದ್ಯಾರ್ಥಿಗಳು ಆ ಗುರುಗಳು ಕೊಟ್ಟಂತಹ ಒಂದು ಆ ಪರಿಕಲ್ಪನೆಯನ್ನು ಎಷ್ಟು ಚೆನ್ನಾಗಿ ಮುಂದುವರಿಸ್ತಾ ಹೋಗಿ ಆ ಪರಿಕಲ್ಪನೆಗೆ ಮತ್ತು ಅವರ ಗುರುಗಳಾದಂಥ ಪೈಥಾಗರಸ್ಗೆ ಎಂಥ ಗೌರವವನ್ನು ಕೊಟ್ಟಿದ್ದಾರಲ್ವ. ಈ ರೀತಿಯಾಗಿ ನಾವು ಯಾವುದೇ ಒಂದು ಕಲ್ಪನೆಗಳು ಬಂದಾಗ ಅವುಗಳನ್ನ ಈ ರೀತಿ ಚರ್ಚೆ ಮಾಡಬೇಕು, ಅವುಗಳನ್ನ ಅರ್ಥ ಮಾಡ್ಕೊಳ್ತಾ ನಾವು ಅದನ್ನು ಹೆಚ್ಚು ಮಕ್ಕಳಿಗೆ ಇನ್ನೂ ಸಮರ್ಪಕವಾಗಿ ತಿಳಿಸೋಣ ಅಂತ ಹೇಳಿ ನಾನೀಗ ಆ ವಿಡಿಯೋವನ್ನು ಪ್ರಾರಂಭ ಮಾಡ್ತಾಯಿದ್ದೀನಿ. ತಾವೆಲ್ಲರೂ ದಯವಿಟ್ಟು ನೋಡಿ ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸ್ಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ನಮಸ್ಕಾರ. ನಮಸ್ಕಾರ ಸ್ನೇಹಿತರೆ, ನಾನು ಟಿ.ಕೆ. ಪ್ರಸನ್ನಮೂರ್ತಿ, ಬೆಂಗಳೂರಿನಿಂದ. ಇವತ್ತು ತಮ್ಮ ಜೊತೆಯಲ್ಲಿ ನಾನು ಈ ಎಕ್ಸ್ಟೆನ್ಷನ್ಸ್ ಆಫ್ ಪೈಥಾಗರಸ್ ಥಿಯರಮ್ ಏನಿದೆ, 2 ಪ್ರಮೇಯಗಳೇನಿದೆ ಫಾರ್ ಎನ್ ಅಕ್ಯೂಟ್ ಆ್ಯಂಗಲ್ ಟ್ರಯಾಂಗಲ್ ಆ್ಯಂಡ್ ಎನ್ ಅಬ್ಟ್ಯೂಸ್ ಆ್ಯಂಗಲ್ ಟ್ರಯಾಂಗಲ್ಗೆ ಏನಿದೆ, ಅದರಲ್ಲಿ ಇವತ್ತು ವಿಶೇಷವಾಗಿ ಅಬ್ಟ್ಯೂಸ್ ಆ್ಯಂಗಲ್ ಟ್ರಯಾಂಗಲ್ಗೆ ಒಂದು ಮಾಡೆಲ್ಲಿನ ಮೂಲಕ ನಾನು ನಿಮಗೆ ಇವತ್ತು ಒಂದು ಆ್ಯಕ್ಟಿವಿಟಿ ಮಾಡೋದ್ರ ಮೂಲಕ ನಾನು ನಿಮಗೆ ಇವತ್ತು ವಿವರಿಸಲಿಕ್ಕೆ ಬಯಸ್ತಾ ಇದ್ದೀನಿ. ಈಗ ಒಂದು ಅಬ್ಟ್ಯೂಸ್ ಆ್ಯಂಗಲ್ ಟ್ರಯಾಂಗಲನ್ನೇ ಈ ರೀತಿ ಕಟ್ ಮಾಡಿ ನಾವು ಮುಂಚಿತವಾಗ್ಲೇ ಈ ರೀತಿ ರೆಡಿ ಮಾಡಿ ಇಟ್ಕೊಂಬಿಟ್ಟಿರೋಣ. ಸೊ ಹಿಯರ್ ಈಸ್ ಅನ್ ಅಬ್ಟ್ಯೂಸ್ ಆ್ಯಂಗಲ್ಡ್ ಟ್ರಯಾಂಗಲ್. ಇದಕ್ಕೆ ಒಂದು ಹೆಸರನ್ನು ಕೊಟ್ಬಿಡೋಣ. ಈ ವರ್ಟೆಕ್ಸ್ಗೆ ಎ ಅಂತಲೂ, ಇದಕ್ಕೆ ಬಿ ಅಂತಲೂ ಕೊಡೋಣ, ಇದಕ್ಕೆ ಸಿ ಅಂತಲೂ ಹೆಸರು ಕೊಟ್ಬಿಡೋಣ. ಸೊ ಇವಾಗ ಈ ಟ್ರಯಾಂಗಲಲ್ಲಿ, ಈ ಅಬ್ಟ್ಯೂಸ್ ಆ್ಯಂಗಲ್ ಟ್ರಯಾಂಗಲ್ ಎ ಬಿ ಸಿನಲ್ಲಿ ಆ್ಯಂಗಲ್ ಎ ಬಿ ಸಿ ಏನು ನೋಡ್ತಾ ಇದ್ದೀರಿ, ಇದು ಅಬ್ಟ್ಯೂಸ್ ಆ್ಯಂಗಲ್ ಆಗಿದೆ, ಗ್ರೇಟರ್ ದ್ಯಾನ್ 90 ಡಿಗ್ರೀಸ್ ಇದೆ. ಸೊ ದಿಸ್ ಈಸ್ ದ ಸೈಡ್ ಫೇಸಿಂಗ್ ದಿ ಅಬ್ಟ್ಯೂಸ್ ಆ್ಯಂಗಲ್ ಆ್ಯಂಡ್ ಹಿಯರ್ ಈಸ್ ಅ ಸ್ಕ್ವಯರ್ ಆನ್ ದಿಸ್ ಸೈಡ್. ದಿಸ್ ಈಸ್ ದಿ ಲಾಂಗೆಸ್ಟ್ ಸೈಡ್. ಈ ಸೈಡ್ ಮೇಲೆ ಈ ರೀತಿ ಒಂದು ಸ್ಕ್ವಯರ್ನ ಇಮ್ಯಾಜಿನ್ ಮಾಡ್ಕೊಳ್ಳಿ. ಅದೇ ರೀತಿ ಎ ಬಿ ಮೇಲೂ ಕೂಡ ಈ ರೀತಿ ಒಂದು ಸ್ಕ್ವಯರ್ನ ಇಮ್ಯಾಜಿನ್ ಮಾಡ್ಕೊಳ್ಳಿ. ಕಡೆಯದಾಗಿ ಬಿ ಸಿ ಮೇಲೂ ಕೂಡ ಈ ರೀತಿ ಒಂದು ಸ್ಕ್ವಯರ್ನ ಇಮ್ಯಾಜಿನ್ ಮಾಡ್ಕೊಳ್ಳಿ. ಇವಾಗ ಈ ರೈಟ್ ಆ್ಯಂಗಲ್ ಏನಾದರೂ ಆಗಿದ್ದಿದ್ರೆ ಇದು, ಆವಾಗ ಈ ಸ್ಕ್ವಯರು ಈ ಸಮ್ ಆಫ್ ದೀಸ್ 2 ಸ್ಕ್ವಯರ್ಸ್ಗೆ ಈಕ್ವಲ್ ಆಗಿಬಿಡ್ತಾ ಇತ್ತು. ಆದರೆ ಇಲ್ಲಿ ಅಬ್ಟ್ಯೂಸ್ ಆ್ಯಂಗಲ್ ಆಗಿರೋದ್ರಿಂದ ಈ ಸ್ಕ್ವಯರು ಈ 2 ಸಮ್ ಆಫ್ ದಿ ಸ್ಕ್ವಯರ್ಸ್ಗೆ ಈಕ್ವಲ್ ಆಗಿರಲ್ಲ.
ಹಾಗಿದ್ದರೆ ಇದು ಇವೆರಡು ಸಮ್ಗಿಂತ ಜಾಸ್ತಿ ಇದೆಯಾ ಕಮ್ಮಿ ಇದೆಯಾ? ಜಾಸ್ತಿ ಇರೋದಾದರೆ ಎಷ್ಟು ಜಾಸ್ತಿ ಇದೆ, ಇದು ಇವೆರಡು ಸಮ್ಗಿಂತ ಕಮ್ಮಿ ಇರೋದಾದರೆ ಎಷ್ಟು ಕಮ್ಮಿ ಇದೆ ಅನ್ನೋದನ್ನು ನಾವಿವತ್ತು ವಿಚಾರ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ಹಾಗಾಗಿ ಏನು ಮಾಡೋಣ, ಒಂದು ಈ ರೀತಿ ಮುಂಚೆನೇ ಈ ಒಂದು ಬಿ ಸಿಗೆ ಎಷ್ಟಿದೆಯೋ ಅಷ್ಟೇ ಇರುವ ಹಾಗೆ ಒಂದು ಸ್ಕ್ವಯರನ್ನು ನಾವು ಈ ರೀತಿ ಇಮ್ಯಾಜಿನ್ ಮಾಡ್ಕೊಳ್ಳೋಣ. ಸೊ ಇದರ ಲೆಂತ್ ಇದೆಲ್ಲ ಸೆಂಟಿಮೀಟರ್ಸಲ್ಲೇ ಇದೆ. ಸೊ 1 2 3 4 5 6 7 8 ಸೆಂಟಿಮೀಟ್ರ್ ಇದೆ ಇದು. ಸೊ ಇದೆಲ್ಲ 8 ಸೆಂಟಿಮೀಟ್ರೇ ಇರುತ್ತೆ. ಹಾಗಾಗಿ ಇದರ ಏರಿಯಾ ಎಷ್ಟಾಯ್ತಪ್ಪ ಅಂದರೆ 8 8 64 64 ಸ್ಕ್ವಯರ್ ಸೆಂಟಿಮೀಟರ್ ಈಸ್ ದ ಏರಿಯಾ ಆಫ್ ದ ಸ್ಕ್ವಯರ್ ಆನ್ ದ ಸೈಡ್ ಬಿ ಸಿ ಆಯಿತು. ಅದೇ ರೀತಿ ಎ ಬಿ ಮೇಲೆ ಒಂದು ಸ್ಕ್ವಯರನ್ನು ಈ ರೀತಿ ಇಮ್ಯಾಜಿನ್ ಮಾಡ್ಕೊಳ್ಳೋಣ. ಸೊ ಅದನ್ನು ಈ ರೀತಿ ನಾವು ಅದ್ರ ಮೇಲೆ ಪ್ಲೇಸ್ ಮಾಡ್ಕೊಂಬಿಡೋಣ. ಸೊ ಇದು ಎಷ್ಟಿದೆ, ಈ ಸೈಡ್ ಲೆಂತ್ ಎಷ್ಟಿದೆ ನೋಡಿ, 1 2 3 4 5 6 7 8 9 10 ಅಂದರೆ ಇದು 10 ಸೆಂಟಿಮೀಟ್ರ್ ಇದೆ. ಆ್ಯಕ್ಚುಲಿ 10 ಸೆಂಟಿಮೀಟ್ರ್ ಇದೆ ಕೂಡ ಫಿಗರಲ್ಲಿ. ಸೊ ಪ್ರತಿಯೊಂದು ಸೈಡು ಕೂಡ 10 10 10 ಸೆಂಟಿಮೀಟರ್ಸ್ ಆಯಿತು. ಹಾಗಾದರೆ ಇದರ ಏರಿಯಾ ಎಷ್ಟಾಗಿರುತ್ತೆ ಅಂತ ಕೇಳಿದ್ರೆ ಇದರ ಏರಿಯಾ 100 ಸ್ಕ್ವಯರ್ ಸೆಂಟಿಮೀಟ್ರ್ ಆಗಿರುತ್ತೆ, ಹೌದಲ್ವಾ? ಇನ್ನು ಕಡೆಯದಾಗಿ ಈ ಎ ಸಿ ಮೇಲೆ ಒಂದು ಸ್ಕ್ವಯರನ್ನು ನಾವು ಡ್ರಾ ಮಾಡ್ಕೊಳ್ಳೋಣ. ಅದನ್ನು ನಾವು ಈ ರೀತಿ ಮುಂಚಿತವಾಗಲೇ ಡ್ರಾ ಮಾಡಿ ಇಟ್ಕೊಂಬಿಡೋಣ. ಅದನ್ನು ಸರಿಯಾಗಿ ಇದ್ರ ಮೇಲೆ ಫಿಕ್ಸ್ ಮಾಡ್ಕೊಂಬಿಡೋಣ. ಓಕೆನಾ? ಸೊ ಇದು ಒಂದು ಸ್ಕ್ವಯರ್. ಇದರ ಲೆಂತ್ ಎಷ್ಟಿದೆ ನೋಡಿ, 1 2 3 4 5 6 7 8 9 10 11 12 13 14. ಸೊ 14 ಸೆಂಟಿಮೀಟ್ರ್ ಇದೆ. ಸೊ ಒಂದೊಂದು ಸೈಡು ಕೂಡ 14 ಸೆಂಟಿಮೀಟ್ರ್ ಇದೆ. ಹಾಗಾಗಿ 14 14 196 ಆಯಿತು. ಸೊ 196 ಈಸ್ ದ ಏರಿಯಾ ಆಫ್ ದಿ ಸ್ಕ್ವಯರ್ ಆನ್ ದಿ ಲಾಂಗೆಸ್ಟ್ ಸೈಡ್ ವಿಚ್ ಈಸ್ ಫೇಸಿಂಗ್ ದಿ ಅಬ್ಟ್ಯೂಸ್ ಆ್ಯಂಗಲ್ ಅಂತ ಆಯಿತು. ಸೊ ಇಟ್ ಈಸ್ ವೆರಿ ಕ್ಲಿಯರ್. 100 ಮತ್ತು 64 ಇವೆರಡನ್ನು ಆ್ಯಡ್ ಮಾಡಿದ್ರೆ 164 ಬರುತ್ತೆ. ಬಟ್ ಇಲ್ಲಿ 196 ಇದೆ. ಹಾಗಾದರೆ ಈ ಏರಿಯಾ ಏನಿದೆ ಇದು ಈ ಎರಡರ ಸಮ್ಗಿಂತಲೂ ಇದು ಜಾಸ್ತಿ ಇದೆ ಅಂತ ಅರ್ಥ ಆಯಿತು. ಎಷ್ಟು ಜಾಸ್ತಿ ಇದೆ ಅಂತಂದರೆ 196ಅಲ್ಲಿ 164 ಕಳೆದುಬಿಟ್ರೆ ಇನ್ನು 32 ಸ್ಕ್ವಯರ್ ಸೆಂಟಿಮೀಟ್ರಷ್ಟು ಇದು ಜಾಸ್ತಿ ಇದೆ. ಅದನ್ನು ಸ್ವಲ್ಪ ಹೇಗೆ ಅನ್ನೋದನ್ನು ಒಂಚೂರು ನಾವಿವಾಗ ವಿಸ್ತಾರ ಮಾಡೋಣ. ಹಾಗಾಗಿ ಇಷ್ಟೇ ಏರಿಯಾ ಇರತಕ್ಕಂಥ ಇನ್ನೊಂದು ಸ್ಕ್ವಯರನ್ನು ತಾವು ಈ ರೀತಿ ಇಮ್ಯಾಜಿನ್ ಮಾಡ್ಕೊಳ್ಳಿ. ಅದನ್ನು ಏನು ಮಾಡೋಣ, ಯಾವುದಾದ್ರೂ ಒಂದು ಕಾರ್ನರಲ್ಲಿ ಈ ರೀತಿ ಫಿಕ್ಸ್ ಮಾಡ್ಕೊಂಬಿಡೋಣ. ಸೊ ವಾಟ್ ಈಸ್ ದಿಸ್? ದಿಸ್ ಈಸ್ ನಥಿಂಗ್ ಬಟ್ ಇದು 100 ಸ್ಕ್ವಯರ್ ಸೆಂಟಿಮೀಟ್ರ್ ಇದು. ದಿಸ್ ಈಸ್ ನಥಿಂಗ್ ಬಟ್ ಈ ಸ್ಕ್ವಯರನ್ನೇ ನಾವು ಇಲ್ಲಿ ಇಟ್ಕೊಂಡಿದ್ದೀವಿ. ಇನ್ನು ಈ ಸ್ಕ್ವಯರ್ ಇದೆಯಲ್ಲ ಬಿ ಸಿ ಮೇಲೆ, ಅದನ್ನೇನು ಮಾಡ್ಬಿಡೋಣ, ಈ ರೀತಿ 2 ಈಕ್ವಲ್ ಪಾರ್ಟ್ಸ್ ಮಾಡ್ಕೊಂಬಿಡೋಣ. ಲೆಟ್ ಅಸ್ ಮೇಕ್ ಇಟ್ ಇಂಟು 2 ಈಕ್ವಲ್ ಪಾರ್ಟ್ಸ್. ನೋಡಿ ಈ ರೀತಿ 2 ಈಕ್ವಲ್ ಪಾರ್ಟ್ಸ್ ಆಗೋಗ್ತಿದೆ. ಇದರಲ್ಲಿ ಒಂದನ್ನು ಏನು ಮಾಡೋಣ, ನಾವು ಇದರ ಮೇಲೆ ಹೀಗೆ ಇಟ್ಕೊಂಬಿಡೋಣ. ಇಲ್ಲಿ ಕಂಪ್ಲೀಟ್ ಆಗೋಗ್ತಿದೆ, ಹೌದಾ? ಇನ್ನೊಂದು ಪೀಸ್ ಇದೆಯಲ್ಲ ಇದರಲ್ಲಿ ಅರ್ಧ 32, ಅದನ್ನು ಹೀಗೆ ಫಿಲಪ್ ಮಾಡಿಬಿಡೋಣ. ಓಕೆ, ಹಾಗಾಗಿ ಇದರ ಏರಿಯಾ ಎಷ್ಟಪ್ಪ ಅಂದರೆ, ಈ ರೆಕ್ಟ್ಯಾಂಗ್ಯುಲರ್ ಪೀಸಿನ ಏರಿಯಾ ಎಷ್ಟು ಅಂತ ಕೇಳಿದ್ರೆ ಇದರಲ್ಲಿ ಅರ್ಧ ಇರೋದ್ರಿಂದ ದಿಸ್ ಹ್ಯಾಸ್ ಟು ಬಿ 32 ಸ್ಕ್ವಯರ್ ಸೆಂಟಿಮೀಟ್ರ್ ಆಯಿತು. ಅದೇ ರೀತಿ ಇದರ ಏರಿಯಾ ಎಷ್ಟು ಅಂತ ಕೇಳಿದ್ರೆ ನೋಡಿ, ಇದು 32ನೇ. ಬಿಕಾಸ್ 64 2 ಭಾಗ ಮಾಡಿದ್ದೀವಿ, ಸಮಭಾಗ ಮಾಡಿದ್ದೀವಿ. ಇದು 32, ಇದು 32 ಆಯಿತು. ಇನ್ನು ಉಳಿದಿದ್ದು ಎಷ್ಟಿದೆ ಅನ್ನೋದನ್ನು ನಾವು ಲೆಕ್ಕಾಚಾರ ಮಾಡಿದ್ರೆ ನೋಡಿ ಕಾಣಿಸ್ತಾ ಇದೆ ನಮಗೆ ಕ್ಲೀನಾಗಿ. ನೋಡಿ 1 2 3 4 5 6 ಈ ಥರದ 6 ನೋಡಿ, ಇಲ್ಲೊಂದು 6 ಇದೆ, ಇಲ್ಲೊಂದು 6 ಇದೆ, ಇಲ್ಲೂ ಒಂದು 6 ಕಾಣಿಸ್ತಾ ಇದೆ ನಿಮಗೆ. ಹಾಗಾಗಿ 6 4 24 ಆಗೋಯ್ತು. ಇನ್ನು ಇದು ನೋಡಿ ಎಷ್ಟಿದೆ ಅಂತ, 24 ಆದಮೇಲೆ 25 26 27 28 29 30 31 32. ಸೊ 32 ಸ್ಕ್ವಯರ್ಸು ಸೆಂಟಿಮೀಟರ್ಸ್ ಅಷ್ಟು ಈ ಏರಿಯಾ ಈ ಸಮ್ಗಿಂತ ಜಾಸ್ತಿ ಇದೆ ಅಂತ ಹೇಳೋದಾಗಾಯಿತು. ಹಾಗಾದರೆ ಈ 32 ಮುಂಚೆನೇ ಈ ರೀತಿ ಕಟ್ ಮಾಡಿ ಇಟ್ಕೊಂಬಿಡೋಣ. ನೋಡಿ ಇದು ದಿಸ್ ಈಸ್ ಎಕ್ಸಾಕ್ಟ್ಲಿ 32 ಸ್ಕ್ವಯರ್ ಸೆಂಟಿಮೀಟ್ರ್ ಆಗಿದೆ ಇದು, ಹೌದಾ? ಸೊ ದೇರ್ ಫೋರ್ ವಿ ಕ್ಯಾನ್ ಸೇ ದ್ಯಾಟ್ ಈ 32ನ ಹೇಗೆ ಅರ್ಥ ಮಾಡ್ಕೊಳ್ಳೋದು ಅಂತ ಕೇಳಿದ್ರೆ,
ಈ 32ನನ್ನು ನಾವು ಈ ರೀತಿ ಅರ್ಥ ಮಾಡ್ಕೊಳ್ಳೋಣ. ಓಕೆ, ನಾವು ಈ ರೀತಿ ಅರ್ಥ ಮಾಡ್ಕೊಳ್ಳೋಣ ಈ 32ನ. ಈ 32ಗೂ ಈ ಸೈಡ್ಸ್ ಇದೆಯಲ್ಲ, ದೀಸ್ ಸೈಡ್ಸ್ ಕಂಟೈನಿಂಗ್ ದ ಅಬ್ಟ್ಯೂಸ್ ಆ್ಯಂಗಲ್ ಇದೆಯಲ್ಲ, ಇದಕ್ಕೂ ಏನಾದರೂ ಸಂಬಂಧ ಇದೆಯಾ ಅಂತ ನೋಡಿದ್ರೆ ಅದನ್ನು ಹೀಗೆ ಹೇಳ್ಬೋದು. ಅದನ್ನು ದಿಸ್ 32 ಈಸ್ ಈಕ್ವಲ್ ಟು, ನೋಡಿ ಈ 32 ಈಸ್ ಈಕ್ವಲ್ ಟು ಏನಂತ ಹೇಳ್ಬೋದು ಅಂದರೆ 2 twice BC ಇಂಟು ಪ್ರೊಜೆಕ್ಷನ್ ಆಫ್ AB ಅಪಾನ್ BC ಅಂತ ಹೇಳ್ಬೋದು. ನೋಡಿ, ಪ್ರೊಜೆಕ್ಷನ್ ಅಂತ ಒಂದು ಒಳ್ಳೆ ಕಾನ್ಸೆಪ್ಟ್ ಇದೆ, ಪ್ರೊಜೆಕ್ಷನ್ ಆಫ್ ಎ ಲೈನ್ ಸೆಗ್ಮೆಂಟ್ ಅಪಾನ್ ಎ ಸ್ಟ್ರೈಟ್ ಲೈನ್ ಅಂತ. ಸೊ ನಾವಿಲ್ಲಿ AB ಇದೆಯಲ್ಲ, ABಯ ಪ್ರೊಜೆಕ್ಷನ್ BC ಮೇಲೆ ಎಷ್ಟಾಗತ್ತೆ ನೋಡ್ಕೋಬೇಕು. ಸೊ ಈ BCಯನ್ನು ಈಗ ABಯ ಪ್ರೊಜೆಕ್ಷನ್ BC ಮೇಲೆ ಅಂದರೆ ಎಯಿಂದ ನಾವು ಈ CBನ ಎಕ್ಸ್ಟೆಂಡ್ ಮಾಡಿ ಪರ್ಪೆಂಡಿಕ್ಯುಲರ್ ಹೇಳಿದ್ರೆ ಇದಕ್ಕೆ D ಅಂತೆಲ್ಲಾದ್ರೂ ಹೆಸರು ಕೊಡೋಣ. ಈ ಡಿಸ್ಟೆನ್ಸನ್ನೇ BD ಏನೇನೇ, ಸೊ ದಟ್ ಈಸ್ ದ ಪ್ರೊಜೆಕ್ಷನ್ ಆಫ್ AB ಅಪಾನ್ BC ಆಗುತ್ತೆ. ಈ ಸಂದರ್ಭದಲ್ಲಿ ಈ B ಥರ ಎಕ್ಸ್ಟೆಂಡ್ ಮಾಡಿ ಇಲ್ಲಿಂದ ಪರ್ಪೆಂಡಿಕ್ಯುಲರ್ ಹೇಳಿದ್ರೆ ಕರೆಕ್ಟಾಗಿ ಅದು 2 ಸೆಂಟಿಮೀಟರ್ಸ್ ಬರುತ್ತೆ. ಹಾಗಾಗಿ ನಾವೇನಂತ ಕರಿಬೋದು ಅಂದರೆ ಈ 32 ಈ 32 ಎಕ್ಸ್ಟ್ರಾ ಬಂತಲ್ಲ ಇದು, ಈ ಏರಿಯಾವನ್ನು 2 ಇಂಟು 8 ಅಂದರೆ BC, ದಿಸ್ ಈಸ್ ಒನ್ ಆಫ್ ದ ಸೈಡ್ಸ್ ಕಂಟೈನಿಂಗ್ ದಿ ಅಬ್ಟ್ಯೂಸ್ ಆ್ಯಂಗಲ್, ಇಂಟು ಪ್ರೊಜೆಕ್ಷನ್ ಆಫ್ AB ಅಪಾನ್ BC ಅಂದರೆ ದಟ್ ಈಸ್ 2. ಸೊ 8 2 16, 16 2 32. Therefore, we conclude that in an obtuse angle triangle, the square on the side opposite to the obtuse angle is equal to the sum of the squares on the other two sides together with twice the rectangle. ಇದನ್ನು ಏರಿಯಾ ಆಫ್ ದ ರೆಕ್ಟ್ಯಾಂಗಲ್ ಅಂತ ಭಾವಿಸ್ಕೊಳ್ಳಿ. ಲೆಂತ್ 8, ಬ್ರೆಡ್ತ್ 2 ಆಗಿರಲಿ. ಸೊ ಟ್ವೈಸ್ ದಿ ರೆಕ್ಟ್ಯಾಂಗಲ್ ಕಂಟೈನ್ಡ್ ಬೈ ಎನಿ ಒನ್ ಆಫ್ ದೀಸ್ 2 ಸೈಡ್ಸ್. ಈ ಸೈಡ್ ಬೇಕಾದ್ರೆ ತಗೊಳ್ಳಿ, ಈ ಸೈಡ್ ಬೇಕಾದ್ರೆ ತಗೊಳ್ಳಿ. ಈಗ ನಾನು BCಯನ್ನು ಇಲ್ಲೆಲ್ಲಾದರೂ ಒಂದು ಕಡೆ ಮನಸ್ಸಲ್ಲಿ ಒಂದು ರೆಕ್ಟ್ಯಾಂಗಲ್ ಇಮ್ಯಾಜಿನ್ ಮಾಡ್ಕೊಳ್ಳಿ. ಅದರ ಲೆಂತ್ ಎಷ್ಟಿರಬೇಕಪ್ಪ ಅಂದರೆ BC ಆಗಿರಬೇಕು. ಬ್ರೆಡ್ತ್ ಎಷ್ಟಾಗಿರಬೇಕಪ್ಪ ಅಂದರೆ ಈ ABಯ ಪ್ರೊಜೆಕ್ಷನ್ BC ಮೇಲೆ ಬಂದ ಎಷ್ಟು ಬರುತ್ತೆ ಅಷ್ಟನ್ನು ನೀವು ಆ ಬ್ರೆಡ್ತಾಗ ಮಾಡಿಕೊಂಡು ಅಂಥ ರೆಕ್ಟ್ಯಾಂಗಲಿನ 2ರಷ್ಟನ್ನು ನೀವು ಈ 3 ಪೀಸಸ್ಗೆ ಸೇರಿಸ್ಬಿಟ್ರೆ ಆಗ ಇದು ಏರಿಯಾ ಕಂಪ್ಲೀಟ್ ಆಗಿಬಿಡುತ್ತೆ ಅಂತ ಹೇಳ್ಬೋದು. ಬಟ್ ಇಲ್ಲೇನಾಗಿದೆ, ಈ 32 ಅನ್ನೋದು ಈ 64 ಕರೆಕ್ಟಾಗಿ ಅರ್ಧ ಬಂದಿದೆ. ಅದು ಈ ಸಂದರ್ಭದಲ್ಲಿ ಮಾತ್ರ, ಎಲ್ಲ ಸಂದರ್ಭದಲ್ಲಿ ಹಾಗಾಗ್ಬಿಟ್ಟಿದ್ದರೆ ಇನ್ನೂ ಸುಲಭ ಆಗಿಬಿಡೋದು. ಬಟ್ ಇದು ಕೋಇನ್ಸಿಡೆನ್ಸ್ ಅಷ್ಟೇ. ಈ 64 ಅರ್ಧ 32, ಬಟ್ ಇಟ್ ಈಸ್ ನಾಟ್ ಆಲ್ವೇಸ್. ಈ ಎಕ್ಸ್ಟ್ರಾ ಏನು ಬರ್ತಾ ಇದೆ ಅದು ಇದರಲ್ಲಿ ಅರ್ಧ ಖಂಡಿತ ಇರೋದಿಲ್ಲ. ಸೊ ಅದು ಹೇಗಿರುತ್ತೆ ಅಂದರೆ 2 ಇಂಟು BC ತೊಗೊಳ್ಳಿ ಅಥವಾ AB ಬೇಕಾದ್ರೂ ತೊಗೊಳ್ಳಿ. ಸದ್ಯಕ್ಕೆ ನಾವು BCನ ಲೆಂತಾಗಿ ಮಾಡ್ಕೊಳ್ಳೋಣ ರೆಕ್ಟ್ಯಾಂಗಲ್ಗೆ. ಬ್ರೆಡ್ತ್ ಎಷ್ಟಾಗಿರಬೇಕಪ್ಪ ಅಂದರೆ ABಯ ಪ್ರೊಜೆಕ್ಷನ್ BC ಮೇಲೆ ತೊಗೊಂಡ್ರೆ ನೋಡಿ ಇಲ್ಲೆಲ್ಲೋ ಬರುತ್ತೆ, ಅದು ಅಷ್ಟನ್ನು ಬ್ರೆಡ್ತ್ ಮಾಡ್ಕೊಳ್ಳಿ. ಅದರ ಏರಿಯಾ ತೊಗೊಳ್ಳಿ, ಅದರ 2ರಷ್ಟನ್ನು ತೊಗೊಂಡ್ಬಿಟ್ಟು ಅದನ್ನು ನೀವು ಇದಕ್ಕೆ ಸೇರಿಸ್ಬಿಟ್ರೆ, ಈ ಪೋರ್ಷನ್ಗೆ ಸೇರಿಸ್ಬಿಟ್ರೆ ನಿಮಗೆ ದಿ ಸ್ಕ್ವಯರ್ ಆನ್ ದ ಸೈಡ್ ಆಪೋಸಿಟ್ ಟು ದಿ ಅಬ್ಟ್ಯೂಸ್ ಆ್ಯಂಗಲ್ ಬಂದ್ಬಿಡುತ್ತೆ. ಹಾಗಾಗಿ ಇದೊಂದು ಸಣ್ಣ ಒಂದು ಪ್ರಯತ್ನ ಮಾಡಿದ್ದೀನಿ. ತಾವು ದಯವಿಟ್ಟು ಇದನ್ನು ನೋಡಿ ಇದಕ್ಕೆ ಇನ್ನೂ ಏನಾದರೂ ಒಳ್ಳೊಳ್ಳೆ ವ್ಯವಸ್ಥೆಗಳನ್ನು ಮಾಡೋಣ, ಇನ್ನು ಹೆಚ್ಚು ಮಕ್ಕಳಿಗೆ ತಲುಪುವಾಗಿ ಮಾಡೋಣ ಅನ್ನೋದೇ ನನ್ನ ಸದುದ್ದೇಶ. ಹಾಗಾಗಿ ತಾವೆಲ್ಲರೂ ಸಹಕರಿಸಬೇಕು. ನಿಮ್ಮ ಅಬ್ಸರ್ವೇಷನ್ಸ್, ಕಾಮೆಂಟ್ಸ್, ಇನ್ನೂ ಏನಾದರೂ ಇಂಪ್ರೂವ್ಮೆಂಟ್ ಮಾಡಲಿಕ್ಕೆ ಅವಕಾಶಗಳು ಖಂಡಿತ ಇರುತ್ತೆ. ದಯಮಾಡಿ ನಂಗೆ ತಿಳಿಸಿ ಅಂತ ಕೇಳ್ತಾ ತಮಗೆಲ್ರಿಗೂ ಶುಭ ಆಗಲಿ ಅಂಥೇಳಿ ನಾನು ಪ್ರಾರ್ಥನೆ ಮಾಡ್ತಾಯಿದ್ದೀನಿ. ನಮಸ್ಕಾರ.